ಫಿಸಿಕಲಿ ಸಾರಿ, ಮಧ್ಯೆ ಇವಾಗ ಹಿಂಗ್ ಮಾಡ್ತಾ ಇರ್ತೀನಿ, ಕ್ಷಮಿಸಿ. ಪ್ರಶಾಂತ್ ಅವ್ರು ಹೇಳ್ಬಿಟ್ಟಿದ್ದಾರೆ, ಮಧ್ಯೆ ಕ್ಲಿಪ್ ತಗೊಳ್ಳಿ, ಯೂಟ್ಯೂಬ್ ಅಲ್ಲಿ ಕೇಳ್ಬಿಟ್ಟು ಹಾಕೋ ಪರಿಸ್ಥಿತಿ ಇದ್ರೆ ಹಾಕ್ತೀನಿ, ಇಲ್ಲ ಅಂತಂದ್ರೆ ಅದು ಹಾಗೆ ಡಿಲೀಟ್ ಮಾಡ್ಕೊಂಡು ಹೋಗ್ತೀನಿ. ನೋ ಪ್ರಾಬ್ಲಮ್ ಗುರುಗಳೇ, ಆಸ್ ಯು ವಿಶ್. ಸೆಕೆಂಡ್ ಅಲ್ಲಿ ಏನಾಯ್ತು ಅಂತಂದ್ರೆ ಗುರುಗಳು, ಎರಡನೇ ಪಾಠ ಸಿಕ್ಕಿದ್ದು ನನ್ಗೆ ದೊಡ್ಡದು ಅಂದ್ರೆ, ಬಿಕಾಸ್ ಐ ವಾಸ್ ಮೋರ್ ಫಿಸಿಕಲಿ ಆಕ್ಯುಪೈಡ್ ಆಲ್ಮೋಸ್ಟ್ ಈ 1 month ಅಲ್ಲಿ. ಆದ್ರಿಂದ ಬೇರೆ ಏನೋ ದೊಡ್ಡ ಅನಲೈಸ್ ಮಾಡಕ್ಕೆ ಸ್ಪೇಸ್ ಅಂತ ಇರ್ಲಿಲ್ಲ. ಬಟ್ ಒಂದನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದೆ ನಾನು, ಸ್ಪರ್ಶ, ಮೆಂಟಲ್ ಇವೆಂಟ್, ಮೆಂಟಲ್ ಕಾಂಟ್ಯಾಕ್ಟ್, ಸೆನ್ಶುಯಲ್ ಕಾಂಟ್ಯಾಕ್ಟ್, ಇದೆರಡನ್ನ ಗಟ್ಟಿಯಾಗಿ ಹಿಡ್ಕೊಂಡು ಐ ವಾಸ್ ಜಸ್ಟ್ ಫಾಲೋಯಿಂಗ್ ದಟ್. ಇಟ್ ವಾಸ್ ಲೈಕ್ ಪೋಸ್ಟ್ ಮಾರ್ಟಮ್ ಅನಾಲಿಸಿಸ್. ಸಿಚುಯೇಷನ್ ಆದ್ಮೇಲೆ ಹಿಡ್ಕೊಂಡು ಕುಯ್ದ್ಬಿಟ್ಟು ನೋಡ್ತಾ ಇದ್ದೆ. ಸೊ ಅದರಲ್ಲಿ ಒಂದು ಅಂದ್ರೆ ಏನಾದ್ರೂ ಟ್ರಿಗರ್ ಬರ್ಲಿ ಹೊರಗಡೆ, ಐ ಸ್ಟಾರ್ಟೆಡ್ ಅಬ್ಸರ್ವಿಂಗ್ ದ ರಿಯಾಕ್ಷನ್, ಮೆಂಟಲ್ ಥಾಟ್ಸ್ ಮತ್ತೆ ಬಾಡಿ ಲ್ಯಾಂಗ್ವೇಜ್ ಅಂಡ್ ಟೋನ್ ಹೆಂಗ್ ಚೇಂಜ್ ಆಗತ್ತೆ ಅಂತ. ಸೊ ವಿಚ್ ಟ್ರಿಗರ್ ಹ್ಯಾಸ್ ದ more intense reaction and more instant reaction, I caught hold of that. So ಎಷ್ಟು intense reaction ಇದೆ, ಎಷ್ಟು instant reaction ಬರ್ತಾ ಇದೆ ಅಂದ್ರೆ ಅರ್ಥ ಆ ಸಂಸ್ಕಾರ ಅಷ್ಟು ಡೀಪ್ ರೂಟೆಡ್ ಆಗಿದೆ ಅಂತ ಅರ್ಥ. ಸೊ ಸಂಸ್ಕಾರ ಅಷ್ಟು ಡೀಪ್ ರೂಟ್ ಆಗಿದೆ ಅಂದ್ರೆ ಎಮೋಷನ್ಸ್, ಅಂದ್ರೆ ಅದಕ್ಕೆ ರಿಲೇಟೆಡ್ ಎಮೋಷನ್ಸ್ ಅಷ್ಟು ಮಲ್ಟಿಪಲ್ ಟೈಮ್ಸ್ ರಿಪೀಟ್ ಆಗಿದೆ ಅಂತ ಅರ್ಥ. ಎಮೋಷನ್ಸ್ ಅಷ್ಟು ಮಲ್ಟಿಪಲ್ ಟೈಮ್ ರಿಪೀಟ್ ಆಗ್ತಿದೆ ಅಂದ್ರೆ ಆ ರೋಲ್ ಪ್ಲೇ ಅಷ್ಟು ಜಾಸ್ತಿ ಹೊತ್ತು ಆಕ್ಟಿವೇಟ್ ಆಗಿ ಉಳ್ಕೊಂಡಿದೆ ಅಂತ ಅರ್ಥ. ಸೊ ಐ ಸ್ಟಾರ್ಟೆಡ್ ಕ್ವೆಶನಿಂಗ್ ವಾಟ್ ಆಕ್ಚುಲಿ ಆಕ್ಟಿವೇಟ್ಸ್ ದ ರೋಲ್ ಪ್ಲೇ ಅಂತ. ಸೊ ಈ ಕ್ವೆಶನಿಂಗ್ ಅಲ್ಲಿ, ಪ್ರಾಸೆಸ್ ಅಲ್ಲಿ ಒಂದು ಫೆನಾಮಿನಾ ಸಿಕ್ತು ಗುರುಗಳೇ. ದಿಸ್ ಮೈಟ್ ಬಿ ಟೆಕ್ನಿಕಲಿ ರಾಂಗ್ ಆರ್ ಟೆಕ್ನಿಕಲಿ ನಾಟ್ ಕಂಪ್ಲೀಟ್ಲಿ ಕರೆಕ್ಟ್, ಬಟ್ ಪ್ರಾಕ್ಟಿಕಲಿ ನನ್ಗೆ ಇದು ತುಂಬಾ ಬೇಗ ಹೆಲ್ಪ್ ಮಾಡ್ತು ಟು ರಿಟ್ರೈವ್ ಕಾನ್ಶಿಯಸ್ ಫ್ರಮ್ ದ ರೋಲ್ ಪ್ಲೇ ಟು ದ ಒರಿಜಿನಲ್ ಪ್ಲೇಸ್. ಸೊ ಈಗ ಕಾನ್ಶಿಯಸ್, ಮೈಂಡ್ ಅಂಡ್ ರೋಲ್ ಪ್ಲೇ, ಎನಿ ಸಿಚುಯೇಷನ್ ಆರ್ ಎನಿ ಟ್ರಿಗರ್ ದಟ್ ಹ್ಯಾಪನ್ಸ್ ಹೊರಗಡೆಯಿಂದ, ಸೆನ್ಶುಯಲ್ ಕಾಂಟ್ಯಾಕ್ಟ್ ಟು ಮೆಮರಿ ಕಾಂಟ್ಯಾಕ್ಟ್ ಯಾವುದೇ ಆದ್ರೂ, ಮೈಂಡ್ ವಿಲ್ ಪುಲ್ ದ ಕಾನ್ಶಿಯಸ್ ಅಂಡ್ ಪ್ಲೇಸಸ್ ಇನ್ ದ ರೋಲ್ ಪ್ಲೇ. ಫಸ್ಟ್ ಇದನ್ನ ಐಡೆಂಟಿಫೈ ಮಾಡ್ಕೊಂಡೆ, ಆವಾಗ ದಟ್ ರೋಲ್ ಪ್ಲೇ ಬಿಕಮ್ಸ್ ಆಕ್ಟಿವೇಟೆಡ್. ರೋಲ್ ಪ್ಲೇ ಆಕ್ಟಿವೇಟ್ ಆಯ್ತು ಅಂತ ಅಂದ್ರೆ ಆ ರೋಲ್ ಪ್ಲೇ ಇಸ್ ನಥಿಂಗ್ ಬಟ್ ಅನ್ ಅಹಂಕಾರ. ಆ ಅಹಂಕಾರ ಕನ್ಸ್ಟ್ರಕ್ಟ್ ಆಗಿರುವಂತ ಎಮೋಷನ್ಸ್ ಬಿಕಮ್ ಆಕ್ಟಿವೇಟ್ ಅಂತ. ಅಂದ್ರೆ ಎಷ್ಟು ಹೊತ್ತು ಕಾನ್ಶಿಯಸ್ ವಿಲ್ ಬಿ ಪ್ಲೇಸ್ಡ್ ಇನ್ ದಟ್ ರೋಲ್ ಪ್ಲೇ, ಸೊ such time the emotions will start having its impact on all the 5 koshas. It is nothing but ivaga role play wife agittu andre wife mode on ಆಯ್ತು ಅಂತ ಪಂಚಕೋಶಗಳಲ್ಲಿ. ಸೊ ಎಷ್ಟು ಹೊತ್ತು ವೈಫ್ ಮೋಡ್ ಆನ್ ಆಗಿರುತ್ತೋ ಅದರ ರಿಲೇಟೆಡ್ ಎಮೋಷನ್ಸ್ ಪಂಚಕೋಶಗಳ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತಾ ಹೋಗುತ್ತೆ. ದಿಸ್ ಈಸ್ ಹೌ ಅವರ್ ಇನ್ನರ್ ಆಲ್ಕೆಮಿ ಚೇಂಜಸ್ ಅನ್ನೋದು ಅರ್ಥ ಆಯ್ತು. ಸೊ ಇದನ್ನ ಅಬ್ಸರ್ವ್ ಮಾಡ್ತಾ, then I got one more thing. Mind can be, in most of the times, mind can be in only 3 modes anta. First mode banbittu role play mode, any of the role play mode. Second mode bandu when mind thinks of others, it will be either in raga mode or dvesha mode. Third thing, when mind thinks for itself, it will be either in self pity mode or self appreciation mode. So any of the whims and fancies will be created only around this ಅನ್ನೋದು ಗೊತ್ತಾಗುತ್ತೆ. ಸೊ ಆಫ್ಟರ್ ದಿಸ್ ಅಬ್ಸರ್ವ್, ಐಡೆಂಟಿಫೈ ಥಾಟ್ ಬಂದ ಕೂಡಲೇ ಈ ಥಾಟ್ ಬಂದಿದೆ ಅಂದ್ರೆ ಈ ರೋಲ್ ಪ್ಲೇ ರಿಲೇಟೆಡ್ ಅಂದ್ರೆ ಅರ್ಥ ಈ ರೋಲ್ ಪ್ಲೇ ಆಕ್ಟಿವೇಟ್ ಆಗಿದೆ ಅಂತ. ಕಾನ್ಶಿಯಸ್ನೆಸ್ ಹ್ಯಾಸ್ ಬಿನ್ ಪ್ಲೇಸ್ಡ್ ಇನ್ ದಿಸ್ ರೋಲ್ ಪ್ಲೇ, ಬಟ್ ದ ಟ್ರೂತ್ ಇಸ್ ಐ ಆಮ್ ನಾಟ್ ದಿಸ್ ರೋಲ್ ಪ್ಲೇ, ಐ ಆಮ್ ನಾಟ್ ದಿಸ್ ಮೈಂಡ್, ಐ ಆಮ್ ನಾಟ್ ದ ಬಾಡಿ, ಪ್ಲೀಸ್ ಗೆಟ್ ಬ್ಯಾಕ್ ಟು ಯುವರ್ ಪ್ಲೇಸ್. ನನಗೆ ನಾನೇ ಹೇಳ್ಕೊಳ್ತಿದ್ದೆ. ದಿಸ್ ಇಸ್ ಹೌ ಮನಸ್ಸಿಗೆ ಸಾಕ್ಷಿ ಸಂಸ್ಕಾರದ ಟ್ರೈನಿಂಗ್ ಕೊಡಕ್ ಶುರು ಮಾಡಿದೆ ಗುರುಗಳೇ ಆಕ್ಚುಲಿ. ಸೊ ಇದಕ್ಕೆ ನನ್ಗೆ ದೊಡ್ಡದಾಗಿ ಪೂರಕವಾಗಿ ಬಂದಿದ್ದು ನೀವು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿರೋ ಆ ದೊಡ್ಡ ಫಾರ್ಮುಲಾ. ವೆನ್ ಮೈಂಡ್ ವಾಂಟ್ಸ್ ಟು ಟೇಕ್ ಗ್ರಿಪ್ ಓವರ್ ಯು ಮೀನ್ಸ್ ಐ ದಟ್ ಪ್ರಜ್ಞೆ, ಸೊ ಇಟ್ ವಿಲ್ ಪುಲ್ ಔಟ್ ದ ಕಾನ್ಶಿಯಸ್ ಸಂಸ್ಕಾರಸ್ ಫ್ರಮ್ ದ ಅನ್ಕಾನ್ಶಿಯಸ್ ಲೇಯರ್, ಕಾರಣ ಶರೀರದಿಂದ. ಆ ಸಂಸ್ಕಾರಗಳು ವಾಸನೆಗಳನ್ನ ಹುಟ್ಟಾಕತ್ತೆ, ವಾಸನೆಗಳು ಆಸೆಗಳನ್ನ ಹುಟ್ಟಿಸತ್ತೆ, ಆಸೆಗಳಲ್ಲಿ ಕೆಲವೊಂದು ಬಲ್ತು ಬಯಕೆ ಆಗತ್ತೆ, ಬಯಕೆಗಳು ನೆನಪುಗಳನ್ನ ಕೂಡ್ಸಕ್ ಶುರು ಮಾಡುತ್ತೆ. ಐ ಫೌಂಡ್ ದಿಸ್ ಇಸ್ ದ ಫಸ್ಟ್ ಗೇಟ್ ವೇ ಟು ಡಿಸಾಲ್ವ್ ದ ಸಂಸ್ಕಾರ. ಮೆಮರಿ ಕಾಂಟ್ಯಾಕ್ಟ್, ನೆನಪುಗಳು ತರುವಂತ ಮೆಮರಿ ಕಾಂಟ್ಯಾಕ್ಟ್ ಅಲ್ಲೇನೆ ಫಸ್ಟ್ ಗೇಟ್ ವೇ ಟು ಡಿಸಾಲ್ವ್ ದ ಸಂಸ್ಕಾರ. ಇಫ್ ದಟ್ ಸರ್ಪಾಸಸ್,
ಆ ನೆನಪುಗಳ ಆಧಾರದ ಮೇಲೆ ವೃತ್ತಿಗಳು ಬೆಳೆಯುತ್ತೆ, ರಾಗ ವೃತ್ತಿಗಳು ಅಥವಾ ದ್ವೇಷ ವೃತ್ತಿಗಳು. ಆ ವೃತ್ತಿಗಳನ್ನ ಎಕ್ಸ್ಪ್ಯಾಂಡ್ ಮಾಡಿ ಬೆಳೆಸುವಂತದ್ದು ಕಲ್ಪನೆಗಳು. ಆ ಕಲ್ಪನೆಗಳಿಂದ ಓಪನ್ ಆಗೋದು ಆಸಕ್ತಿ ಪೋರ್ಟಲ್. ನಾವು ದಿಸ್ ಇಸ್ ದ ಸೆಕೆಂಡ್ ಗೇಟ್ ವೇ. ಆಸಕ್ತಿ ಪೋರ್ಟಲ್ ಓಪನ್ ಆಗಕ್ ಮುಂಚೆ ಸ್ಟಿಲ್ ಸಂಸ್ಕಾರ ಕ್ಯಾನ್ ಬಿ ಡಿಸಾಲ್ವ್ ವಿತ್ ಇನ್ ದ ಕಲ್ಪನೆ ಲೆವೆಲ್. ಅದು ಸರ್ಪಾಸ್ ಆಯ್ತು ಅಂತ ಅಂದ್ರೆ ಆಸಕ್ತಿನ ಉಪಯೋಗಿಸ್ಕೊಂಡು ಮನಸ್ಸು ಬ್ಲೂ ಪ್ರಿಂಟ್ ಪ್ಲಾನಿಂಗ್ ರೆಡಿ ಮಾಡತ್ತೆ. ಪ್ಲಾನಿಂಗ್ ರೆಡಿ ಆಯ್ತು ಅಂದ್ರೆ ಇನ್ನರ್ ಆಲ್ಕೆಮಿ ಚೇಂಜ್ ಆಗತ್ತೆ. ಆ ಚೇಂಜ್ ಆಗಿದ್ದಾಗ ಒಂದು ಇಲ್ಯೂಷನರಿ ಅಥವಾ ಟೆಂಪರರಿ ಆಗಿ ಒಂದು ಉತ್ಸಾಹ ಅಥವಾ ತವಕವನ್ನ ಮೂಡ್ಸತ್ತೆ. ಹೋಗ್ಬಿಡ್ಬೇಕು, ಮಾಡ್ಬಿಡ್ಬೇಕು, ತಿನ್ಬಿಡ್ಬೇಕು, ನೋಡ್ಬಿಡ್ಬೇಕು, ಏನಾಗತ್ತೋ ಹೆಂಗಾಗತ್ತೋ ಅನ್ನೋ ಕ್ಯೂರಿಯಾಸಿಟಿ ಅಥವಾ ಎಂತೂಸಿಯಾಸಮ್ ನ ಮೂಡ್ಸತ್ತೆ. ಅದಾದ್ಮೇಲೆ ಫೈನಲಿ ದೇಹ ಇಂದ್ರಿಗಳನ್ನ ಉಪಯೋಗಿಸ್ಕೊಂಡು ಸುಖ ಸಾಧನೆಗೆ ಅದನ್ನ ತಳ್ಳತ್ತೆ. ಸೊ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಈ ದೇಹ ಇಂದ್ರಿಯಗಳ ಬೀಳೋ ಕಾಯಿಕ ಕರ್ಮಕ್ ಮುಂಚೆನಾದ್ರೂ ನಿಲ್ಸದೆ ಅದು ಕನಿಷ್ಠ ಮಟ್ಟದ ಗೇಟ್ವೇ, ಥರ್ಡ್ ಗೇಟ್ವೇ. ಸೊ ಇಲ್ಲಿ ಸುಖ ಸಾಧನ ಅಂದ್ರೆ ಮನಸ್ಸಿನಿಂದ ಕೇವಲ ಸುಖ ಸಂತೋಷ ಅಂತಲ್ಲ, ಎನಿ ಆಫ್ ದ ರಿಲೇಟೆಡ್ ಅಡಿಕ್ಟಿವ್ ಎಮೋಷನ್ ಆಫ್ ದ ಮೈಂಡ್, ಅದಕ್ಕೆ ಬೇಕಾದಂಗೆ ಅದ್ ಮಾಡ್ಕೊಂಡು ಹೋಗುತ್ತೆ ಅನ್ನೋದು ಅರ್ಥ ಆಯ್ತು ಗುರು. ಸೊ ಈ ಕನಿಷ್ಠ ಮಟ್ಟದ್ದು ನಾನ್ ಹೆಂಗ್ ಅರ್ಥ ಮಾಡ್ಕೊಂಡಿದೀವಿ ಅಂದ್ರೆ, ಎಲ್ಲಾ ಸ್ಕೆಚ್ ಹಾಕೊಂಡ್ರು ಮರ್ಡರ್ಗೆ ಕಡೆ ಪಕ್ಷ ಚಾಕು ಚುಚ್ಚಕ್ ಮುಂಚೆನಾದ್ರು ಈಚೆ ತೆಗೆದ್ಬಿಡೋಣ, ಅಷ್ಟಾದ್ರೂ ಉಳಿಸ್ಕೊಳ್ತೀವಿ ನಮ್ಮನ್ನ ನಾವು ಅಂತ. ಸೊ ಇಲ್ಲಿ ಇಷ್ಟು ಅರ್ಥ ಆಯ್ತು ಗುರುಗಳೇ. ಸೊ ದಟ್ ಫಾರ್ಮುಲಾ ವಾಸ್ ವಂಡರ್ಫುಲ್ ಅಂಡ್ ವಂಡರ್ಫುಲ್. 3 ಸತಿ ಕೇಳಿದ್ಮೇಲೆ ಹೆಂಗೆ ತಲೆ ಕೂತ್ಕೊಳ್ತು ಅಂದ್ರೆ ಆಕ್ಚುಲಿ ಈ ಎಲ್ಲಾ ಪಾಠಗಳು ಇನ್ಫ್ಯಾಕ್ಟ್ ಆ ಫಾರ್ಮುಲಾದಲ್ಲಿ ಬರುತ್ತೆ. ನೀವು ಮನೋನಿಗ್ರಹದಲ್ಲಿ ಹೇಳಿದ ಷಡ್ ಊರ್ಮಿಗಳಿರ್ಬೋದು, ನಮ್ಮ ಮೆಂಟಲ್ ಇವೆಂಟ್ಸ್ ಗಳಿರ್ಬೋದು, ಮತ್ತೆ ಮೂಡ್ಸ್ ರಿಲೇಟೆಡ್ ಟು ಮೈಂಡ್ ಇರ್ಬೋದು, ಎಲ್ಲಾನು ಅದರಲ್ಲಿ ಆಕ್ಚುಲಿ ಬಂದು ನೀಟಾಗಿ ಬಂದು ಸಿಂಕ್ ಆಗತ್ತೆ ಒಂದೊಂದು ಸ್ಟೆಪ್ ಅಲ್ಲಿ. ಸೊ ದಟ್ ವಾಸ್ ವೆರಿ ವಂಡರ್ಫುಲ್. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ದಟ್. ಅಂಡ್ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ರಲ್ಲ ಗುರುಗಳು, ದಟ್ ವಾಸ್ ಲೈಕ್ ಒಂದ್ ದೊಡ್ಡ ಲಾಸ್ಟ್ ಬ್ಲಾಸ್ಟ್ ಇದ್ದಂಗೆ. ನಿವೃತ್ತಿ ಮಾರ್ಗ. ಯಾಕಂದ್ರೆ ಭಾಗವತದಲ್ಲಿ ಕೇಳಿದೀವಿ, ಭಗವದ್ಗೀತೆನಲ್ಲಿ ಕೇಳಿದೀವಿ, ಬಟ್ ನಿವೃತ್ತಿ ಅನ್ನೋ ಪದಕ್ಕೆ ಇಷ್ಟು ಸಿಂಪಲ್ ಆಗಿ ಇಷ್ಟು ಕ್ಲಾರಿಟಿಯಲ್ಲಿ ಅರ್ಥ ಆಗಿದ್ ಖಂಡಿತವಾಗ್ಲೂ ನಿಮ್ಮ ಕ್ಲಾಸಿಂದ ಮಾತ್ರ. ಎಷ್ಟು ಸುಲಭವಾಗಿ ಥಾಟ್ಸ್ ಅನ್ನ ನೀವು ಉಪಯೋಗಿಸ್ಕೊಳ್ಬೇಡಿ, ಥಾಟ್ಸ್ ನಿಮ್ಮನ್ನ ಉಪಯೋಗಿಸ್ಕೊಳಕ್ ಬಿಡಬೇಡಿ. ದಿಸ್ ಇಸ್ ನಿವೃತ್ತಿ ಮಾರ್ಗ. ದಿಸ್ ಇಸ್ ಸೋ ವೆರಿ ಬ್ಯೂಟಿಫುಲ್. ಎಷ್ಟು ಗಟ್ಟಿಯಾಗಿ ಸಿಕ್ಕಿದೆ ಅಂದ್ರೆ ವಿಷಯ ಗುರುಗಳೇ, ಈಗ ನೀವು ಮೋಸ್ಟ್ಲಿ ಡಿಸೈಡ್ ಮಾಡ್ಬಿಟ್ಟಿದೀರಾ ಅಂತ ಅನ್ಸತ್ತೆ. 10 ಜನನಾದ್ರೂ ನಾನು ಮುಕ್ತಿ ಕಳ್ಸೇ ಬಿಡ್ತೀನಿ ಅಂತ. ಅದಕ್ಕೋಸ್ಕರನೇ ಇಷ್ಟು ಸಿಂಪಲ್ ಆಗಿ ನಿಮ್ ಬಾಯಿಂದ ಬರ್ತಿದೆ. ಹೈಯರ್ ಆರ್ಡರ್ ಲಿವಿಂಗ್ ಓನ್ಲಿ ಕ್ಯಾನ್ ಗಿವ್ ದ ಹೈಯರ್ ಆರ್ಡರ್ ಥಿಂಕಿಂಗ್ ಅಂತ. ಸೊ ಅದರಿಂದ ನೀವು ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ವೆರಿ ಮಚ್ ಗುರುಗಳೇ. ಥ್ಯಾಂಕ್ ಯು ಸೋ ವೆರಿ ಮಚ್. Thank you so much on working so intensely on this and presenting it to the world in a wonderful way. Authenticating. ನೀವೆಲ್ಲ ಈ ಋಷಿಕುಲದಲ್ಲಿ ಇರುವಂತ ನೀವೆಲ್ಲರೂ ಆ ಜ್ಞಾನವನ್ನ ತಗೊಂಡು ಪರೀಕ್ಷೆ ಮಾಡಿ, ಹೌದು ಸನಾತನಿಯರು ಋಷಿಗಳು ಕರೆಕ್ಟ್ ಆಗಿ ವರ್ಕ್ ಮಾಡಿದ್ದಾರೆ ಅಂತ ಅಥೆಂಟಿಕೇಟ್ ಮಾಡಿ ಅಡಾಪ್ಟ್ ಮಾಡ್ಕೊಳ್ತಾ ಇರೋದು, ಇದು ನಾವು ಅವ್ರಿಗೆ ಸಲ್ಲಿಸ್ತಾ ಇರೋ ಜ್ಞಾನ ಸೇವೆನೆ. ಸೊ ದಿಸ್ ಈಸ್ ಹೌ ವಿ ಆರ್ ಲೈಕ್ showing our gratitude to the rishis. Thank you so much. Thank you so much.